ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1 ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಇನ್ಫ್ಲುಯೆನ್ಸ್ ಅಯ್ಯ, ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಬಂದಿರಬಹುದು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ. ಅವರು ಬಂದಿರಬಹುದು ಅಂತ ಹೇಳೇ ಇಲ್ಲ ಸರ್. ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಹೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ಕಾಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತನ್ನೋದಾದ್ರೆ ಮಾತಾಡಿ. ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಒಂದು ಎಂಕ್ವೈರಿ ಮಾಡಿಸೋಣ. ಅದನ್ನ ಬಿಟ್ಟು ಅಲ್ಲ ಈಗ ಅವರು ಅವ್ರು ಈಗ ಇವ್ರು ಹೇಳಿದ್ರಲ್ಲ, ಉಪನಾಯಕರು ಹೇಳಿದ್ರಲ್ಲ, ಏನ್ ಚೇರ್ ಮೇಲೆ ನಿಂತ್ಕೊಂಡು ಅವರು ಇವ್ರಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ನಿಂತಿರ್ಲಿಲ್ಲ. ನಾನೇ ಕರೆದೆ, ಮೊನ್ನೆ ನಾನೇ ಕರೆದೆ, ನೀವು ಬರ್ರಿ ಹೋಗೋಣ ಅಲ್ಲಿ, ಅವ್ರನ್ನ CF ಮಾಡ್ಬಿಡೋಣ, ಬರ್ರಿ ಗವರ್ನರ್ನ ಅಂತ ಹೇಳಿ ನಾನೇ ಕರೆದೊತ್ತಿಗೆ ಅವರು ಅಲ್ಲಿ ನೋಡಕ್ಕಾಗ್ಲಿಲ್ಲ. ನಾವು ಇಬ್ರು ಹೋಗೋವ್ರಿಗೆ ಮುಂದೆ ಹೋಗ್ಬಿಟ್ಟಿದ್ರು ರಾಜ್ಯಪಾಲರು. ಸೊ ಅದಕ್ಕೆ ನಾವು ಹಿಂದ್ಗಡೆಯಿಂದ ಹಿಂದ್ಗಡೆ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆದೋ. ಅಲ್ಲಿ ಹೋಗಿ ಹಸ್ತಲಾಘವ ಮಾಡಿ ಅವ್ರನ್ನ ಕಳಿಸ್ಬಿಟ್ಟೆಲ್ಲ ಬಂದಿದ್ದೀವಿ. ನಾನು ಇದ್ದೆ, ಇವರು ಮೇಲ್ಮನೆ ಸದಸ್ಯರಿದ್ರು, ಇವರು ವಿಧಾನಸಭೆಯ ಸ್ಪೀಕರ್ ಇದ್ರು, ಮತ್ತೆ ನಾನು ಇದ್ದೆ. ಇವ್ರನ್ನೆಲ್ಲ ಕಳಿಸಿ ಅವ್ರನ್ನ ಬಂದ ಮೇಲೆ ನಾವು ಬಂದದ್ದು ಇಲ್ಲಿಗೆ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಎಲ್ಲಿ ಕೂಗಿದ್ರಿ? ಏನೇ ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬೇಡಿ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ರಾಜ್ಯಪಾಲರು ಈಗ ಆಯ್ತಪ್ಪ, ರಾಜ್ಯಪಾಲ ರಾಷ್ಟ್ರಗೀತೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಹಾಗಾದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆ ಮಾಡಲಿಲ್ಲ ಅಂತ ಹೊರಟೋಗ್ಬಿಡೋದೇನ್ರಿ? ಎಷ್ಟು ರಾಜ್ಯಪಾಲರು ಮಾಡದೇ ಇರೋದ್ರಿಂದ ಅವರು ಹೊರಟೋದ್ರು. ಸುರೇಶ್ ಗೌಡ ಕೂತ್ಕೊಳ್ಳಪ್ಪ. ರಾಜ್ಯಪಾಲರು ಅವರು ರಾಜ್ಯಪಾಲರ ಹಿಂದೆ ಹೋಗಿದ್ದಾರೆ, ಅಪಮಾನ ಮಾಡಿದ್ದಾರೆ. ಸರ್, ಈಗ ಯಾವ ಭಯದ ವಾತಾವರಣ? ದಯಮಾಡಿ ಇದಕ್ಕೆ ಅಂತ್ಯ ಆಡಿ ಮುಂದುವರಿಸಿ ಅವರ ಚರ್ಚೆ. ಈಗ ಒಂದ್ ಸೆಕೆಂಡ್ ಮಾನ್ಯ ಸುರೇಶ್ ಕುಮಾರ್ ಸಾಹೇಬ್ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಮುಗಿಸ್ಬಿಡಿ ಸರ್. ಏನಿಲ್ಲ, ಸ್ವಲ್ಪ ದಯವಿಟ್ಟು ಕ್ರೊನಾಲಜಿ ಅರ್ಥ ಮಾಡ್ಕೋಬೇಕು. ಈಗ ಗವರ್ನರ್ ಅವರು ಸ್ಪೀಚ್ ಓದಿಲ್ಲ, ಡೀಮ್ಡ್ ರೆಡ್ ಆಯ್ತಾ ಸರ್, ಪ್ಲೇಸ್ಡ್ ಆಯ್ತಾ ಸರ್. ಅದಾದ್ಮೇಲೆ ಸಭಾಪತಿಗಳು ಹೇಳ್ಬೇಕಾಗಿತ್ತು, ಇಲ್ಲ ನೀವು ಇರ್ಬೇಕು. ಅದಾದ್ಮೇಲೆ ಬ್ಯಾಂಡಿಗೆ ಹೇಳ್ಬೇಕಾಗಿತ್ತು, ಇರ್ಬೇಕಾಯ್ತು. ಒಂದ್ ನಿಮಿಷ ಕೇಳಿ ಸರ್. ಈಗ ಅವ್ರು ಹೇಳಿದ್ದೆಲ್ಲ ಕೇಳಿದೀವಲ್ಲ. ಈಗ
ಸರ್ ಜನರಲಿ ಗವರ್ನರ್ ಭಾಷಣ 1 ತಾಸು ಇರುತ್ತೆ.